ಸ್ವಲ್ಪ ಸುಮ್ಮನೆ ಇದ್ರಂದಾಗೈತು. ಏನು ನೀವೇ ಸಯ್ಯ ರಾಜಕ್ಕಿಲ್ಲಿದ ಮನುಷ್ಯರ ಮನೆ ಒಳಗೊಂದಲ್ಲ ಒಂದು ಗಿಷ್ಣಿ ಎಂತಾರು ತತ್ತನೇ ಇರ್ಬೇಕಲ್ಲ. ಎಲ್ಲ ಒಂದು 2 ದಿನ ಆಗಿ ಹೋಗಿತ್ತು. ಹುಡುಗನ ಅಲ್ಲೇ ದನ ಹೊಡಿಯಕ್ಕೆ ಹೋಗಿದ್ದು ಅಂತಾನೆ ಮಾಡೋಣ. ನೀರಾಡೋಕ್ಕೆ ಇಳಿಯೋಕ್ಕೆ ಅಂತ ಹೋಗಿದ್ರೆ ಏನು ನಿಮ್ಮ ಅಪ್ಪನ ಮನೆಗೆ ಹೊಂಟ ಹೊಳೆ ಬುಡದಲ್ಲಿ ಯಾರೋ ಕೂತು ಬಟ್ಟೆ ಬಗ್ಗೆ ಬಡಿ ಅನ್ನಕ್ಕೆ ಸುಖ ಸುಮ್ಮನೆ ಹೋಗ ಹಿಂಗೆ ಅಷ್ಟು ಬೈ ಬಂದ್ರಲ್ಲ. ಅಲ್ಲ ನೀನು ಹಂಗೆ ಮಾತಾಡ್ತೀಯಲ್ಲ, ನಾನೆಂತ ಹೇಳಿನೆ? ಒಂದು ಚೂರು ಏನೋ ಹೇಳ, ಸುಮ್ಮನೆ ನಿಂತ್ಕೊಂಡೀನಿ. ಅದೇ ಬಂದು ಜೋರು ಮಾಡಿದ್ಮೇಲೂ ಸುಮ್ಮನೆ ಕುತ್ಕೋಬೇಕ ನಾನು? ಹಂಗಾಗಿ ನಾನೊಂದು 2 ಮಾತಾಡಿದೆ, ಹೊಡೆದಕ್ಕೆ ನಿನ್ನಲ್ಲಿ ಬಂದೆ. ಎಂತ ಮಾಡೋದು ಅದಕ್ಕೆ? ಏನು ಲೈಕ್ ಮಾಡಿ ಹೇಳ್ತೀರಿ? ಅವಳು ಹಿಡ್ಕೊಂಡು ಹೊಡೆದಿದ್ದಾರ? ಯಾರೇ ಹೊಡೆದಿದ್ದಾರ? ಹೊಡೆದಿದ್ದು ನಾನೇ. ಏನೀಗ ಬಾಕಿದ್ಕೆಲ್ಲ ಮನೆಯವರು ಅನ್ನೋದು ಗೊತ್ತಾಗ್ತದೆ? ಮನಸ್ಸೇ ಹಿರಿದಾಗಿದ್ದವ ತಪ್ಪು ಮಾಡಿದಾಗ ಸಣ್ಣ ಹುಡುಗರಿಗೆ 4 ಪೆಟ್ಟು ಹೊಡೆದಕ್ಕೆ ಏನಾಗ್ತದೀಗ? ಏನು ಇದೇ ಸಯ್ಯ ರಾಜಕ್ಕಿಲ್ಲದ ಮಗನ ಕಂಡಾಳೆ. ಏನು ಬಂದು ಬಿಡ್ತಪ್ಪ ನನ್ನ ಮಗಗೆ ಹೊಡೆಯೋದು ಅಂದ್ರೆ ಏನು ಅಂತ ನಾನು ಸುಮ್ಮನೆ ಹಾಕ್ಕೊಂಡೆ ಹೋಗ್ಲಿ ಅಂತ. ನಂಗೇನು ಸ್ವಪ್ನ ಬಿದ್ದಿತ್ತ ಹಿಂಗಿದ್ದು ಮಾಡೇನೆ ಅಂತ? ಮಾತಾಡ್ಬೇಡಿ, ಸುಮ್ಮನಿದ್ಬಿಡಿ ಹೇಳ್ತೀನಿ. ಇದು ಹಿಂಗೆ ಮಾಡೇನೆ ಅಂತ ಸ್ವಪ್ನ ಬೀಳಲ್ಲ ಹಂಗೆ ಮಾಡೇನೆ ಅಂತ ಸ್ವಪ್ನ ಬಿದ್ದಿತ್ತ? ಏನು ಅಲ್ಲ ಆಡೋ ಹುಡುಗರು ಎಂತಾರು ಒಂದು ಕದ್ದಿಡ್ತವೆ ಮಾಡ್ತವೆ, ಇಟ್ಟು ಕೂಡಲೇ ನಿಮ್ಮ ಮಿಷಿನ್ನೇ ತಗೊಂಡೋಗಿ ಕದ್ದಿಡ್ತಾರೆ ಅಂತಾನ? ಯಾರು ಹೋಗ್ಯಾರೆ? ಹೊಳೆ ಬುಡಕ್ಕೆ ಯಾರು ಹೋಗ್ಯಾರೆ? ಅಲ್ಲ ಹಳ್ಳದ ಬುಡಕ್ಕೆ ಮನೇಲಿ ಇದ್ದು ಕೆಲಸ ಮಾಡ್ಕೊಂಡ್ರೆ ಸಾಕು ಅನ್ನಂಗೆ ಆಗ್ಯದೆ. ಅಲ್ಲಿ ಹೋಗಿ ಈಗ ನಿಮಗೆ ಅಷ್ಟು ಹುಡುಗರು ಸಿಕ್ಕದೆ ಇದ್ದಿದ್ದು ಇವಕ್ಕೆ ಸಿಕ್ಬಿಡ್ತದ? ಯಾಕೆ ಈ ಥರ ಮಾಡ್ತೀರಿ ಹಂಗಾರೆ? ನೋಡಲ್ಲಿ ಹಂಗೆ ಹೇಳಳು ನೀನೆ, ಹಿಂಗೆ ಹೇಳಳು ನೀನೆ. ಅದು ಮಾಡೋದೆಲ್ಲ ಗೊತ್ತಿದ್ದ ಮತ್ತೆ ಯಾಕೆ ಹೆಂಗೆ ಮಾಡ್ತಾ ಇದ್ದಕ್ಕೇನ್ರಿ ನಾನೆಂತ ಹೇಳದ? ಹಂಗಾಗಿ ಆ ಹುಡುಗನ ಹೇಳೋ ಮೇಲೆ ಸ್ವಲ್ಪ ಬೈಯೇನ ಅಂತ ನೋಡಿದೆ, ಅದಕ್ಕೆ ಏನು ಬಂದುಬಿಟ್ಟಲ್ಲ. ಈ ಹೇಳ ಸುಳ್ಳೇನಲ್ಲ, ಇಬ್ಬರು ಸ್ನೇಹಿತಗಾರ್ತರಾಗ್ಯಾರೀಗ. ನಮ್ಮ ಇದ್ರೆ ಇಲ್ಲಿ ನಾಟಕ ಮಾತಾಡೋದಿಲ್ಲ ಕತೆ ಆಡೋದಿಲ್ಲ ಅಂತ. ಮೊನ್ನೆ ಹೋದಳು ಹಿಂಗೆ ಅಂತ ಎಲ್ಲ ಹೇಳಿರ್ಬೇಕು. ಇದು ಹೋಗಿದೆ ಮಗನ ಕರ್ಕೊಂಡು. ನಾನು ನೋಡೇನಿ, ಬಟ್ಟೆ ಎಲ್ಲ ಗಂಟು ಕೊಟ್ಟೆ, ಅದರ ಮೇಲೆ ಸೋಪಿನ ಬಿಲ್ಲೆ ಇಡ್ತಾ ಇತ್ತು. ಹೊಳಿಗೆ ಹೋಗೋಕ್ಕಲ್ದೆ ಮತ್ತೆ ಅಂತಕ್ಕೆ ಅಷ್ಟು ರೀತಿ ಎಲ್ಲ ಹೇಳಿದ್ರು ನಿಂಗೆ ಗೊತ್ತಾಗ್ತಿರ್ಲ. ಈಗ ಗೊತ್ತಾಗ್ಯದನು? ಅವರವರೆಲ್ಲ ಒಂದಾಗ್ಯಾರೆ. ಹಾಕಿಂಡ್ಲಿ ನೋಡೋಣ ಏನು ಎಷ್ಟು ದಿವಸ ಇರ್ತಾರೆ ಹಂಗೆ ಅಂತ. ಕೆಪ್ಪಕ್ಕೇನಿ ಮಾಲ್ ಹೆಟ್ಟೆ ಹೋಗಿ ಅಪ್ಪಂತ ಆಗ್ಯದ ಒಂದು ಮಾತು ಅಲಿಸ್ಕಿನಕ್ಕಾಗಲ್ಲ. ಸನಿ ಅಂತ ಮಿಸಿನ್ ಒಂದು ಕಳೆದು ಹೋಗ್ಬೇಕನು ಏನು ಬೆಳಕು ಕೂತಿತ್ತಲ್ಲ ಪ್ರೇಮಲ್ಲಿ, ಅದಕ್ಕೇನು ತೋರ್ಸಕ್ಕೆ ಅಂತ ಏನು ಕಿಮ್ಮಿ ಕೈ ಹಾಕಿದ್ದೇನು, ಅದು ಕಣ್ಸಿ ಬಿದ್ದೋತು. ಬೆಡಗಿಗೇನು ಕಮ್ಮಿ ಇಲ್ಲ, ಕಾಣಬಾರ್ದ ಉಂಗ್ಲಬೇಕು ಅನ್ನೋದು. ಏನು ಮಾಡಲಿ, ನಾನೊಂದು ಹೇಳಿದ್ರೆ ಒಂದು ಹೇಳದೆ ಅಂತ ತುಟಿ ಬಿಂಗ ಬಿತ್ತಿದ್ರು ಇಂಥದ್ದು ಹೇಳಿದೆ ಅಂತ ಇಲ್ಲ. ಇದು ಆಗಕ್ಕೆ ಹೋಗಕ್ಕೆ ಬರಲ್ಲ. ಈಗ ಹೆಂಗಾರು ಮಾಡೋದು, ಮಿಷಿನ್ ಒಂದು ತರಕ್ಕೆ ಮಾಡ್ಕೋಬೇಕು. ಈಗ ಸುಮ್ಮನೆ ಬಾಯಿ ಮುಚ್ಚಿಂಡು ಒಳಗೆ ಹೋದ್ರಂದಾತು. ಎಂತ ಹೇಳಿದೆ ಅಂತ ಹಂಗೆ ಹೇಳ್ತಿದ್ದೀರಿ? ಈಗಲೇ ಹೇಳಿದೆ ನೋಡೆ, ಕಿಮಿಗೆ ಮಿಷಿನ್ ತರೋ ತನಕ ನೀವು ಮನುಷ್ಯರ ಹತ್ರ ಮಾತಾಡಬೇಡಿ, ತುಟಿ ಬಿಂಗನೇ ಬಿಚ್ಚಬೇಡಿ. ಈಗಲೇ ಹೇಳಿನಿ. ಇನ್ನು ಏನೇನು ಕೊಂಬೈಲ್ ಮಾಡಿ ಹಾಕ್ತೀರಾ? ಮಾತಾಡೋದು ಬೇಡ ಅಂದೆ, ಸುಮ್ಮನೆ ಒಳಗೆ ಹೋದ್ರಂದಾಗಿತ್ತು. ನಾಳೆ ನಾಡ್ದ ಪಾಪಣ್ಣ ಕರ್ಕೊಂಡು ಹೋಗ್ತಾನಂತೆ, ಅವನ ಜೊತೆ ಹೋಗ ಕಿಮಿಗೆ ಮಿಷಿನ್ ತಗೋಬಲ್ಲಿ. ಅಲ್ಲಿ ತನಕ ಮಾತಾಡಂಗಿಲ್ಲ. ನಾನೆಲ್ಲಿ ಬೇಡ ಅಂದಿನಿ? ಮಿಷಿನ್ ಬೇಡ ಅಂತ ನಾನೆಲ್ಲಿ ಹೇಳಿದೆ? ಈಗ ಒಂದ್ಸತಿ ಅಂತ ಕೊಡ್ಸಾಗಿದೆ, ಮತ್ತೆ ಅದ್ರ ಹತ್ರನೇ ಹೋಗಿ ದೈನ ಅನ್ನಕ್ಕಾಗ್ತದ? ಅಲ್ಲ, ದೈನ ಅನ್ನೋದು ಬೇಡ ಹಿಂಗಾಗಿದೆ ಅಂತ ಗೊತ್ತಾದ್ರೆ ಅದು ತತ್ತದೆ. ಆದರೆ ಇಲ್ಲೇ ನಮ್ಮನೇಲಿ ಉತ್ಪತ್ತಿ ಇಲ್ಲನೇ, ನಾ ಏನು ದುಡಿಯಲ್ಲ ಮನೇಲಿ. ಅದಕ್ಕೊಂದು ಆಗಷ್ಟು ದುಡ್ಡು ಕೊಡದೆ ಇದ್ಮೇಲೆ ಮಾತೆಂತಕ್ಕೆ? ನಾಲ್ಗೆ ತೇಲ್ಸಿ ಮಾತಾಡ್ತಾರಲ್ಲ, ಪೂರ್ತಿ ತಗೊಂಡಾಗಿದೆ ಅಂತ ಕಾಣ್ತದೆ. ಮಾಮೂಲಲ್ಲ, ಸ್ವಲ್ಪ ಹೆಚ್ಚೇ ತಗೊಂಡೋಗಿರ್ಬೇಕು. ಏನು ಗತಿ ಸಾಯಿ ನಾನು.
ಅದು ಇದು ಪಾರ್ಪತಿ ಬೇಡ, ಸುಮ್ಮನೆ ಒಳಗೆ ಹೋಗಿ ಹೇಳ್ತೀನಿ. ಖ್ಯಾಪ್ ಕಿವಿಯಿಂದ ಬೆಸಕ. ನಾನೊಂದು ಹೇಳಿದ್ರೆ ಅದೊಂದು ಹೇಳ್ತಾರೆ. ನಂಗಲ್ಲ, ಕಿಮಿಂಗ್ ಮಿಸ್ಸಿನ್ ಇದಕ್ಕೆ ಬೇಕಾಗ್ಯದೆ. ನಂಗೆ ಹೇಳ್ತಾರೆ ಕ್ಯಾಪ್ ಕಿವಿ ಅಂತ. ಅಲ್ಲ, ಇದಕ್ಕೆ ಅಂತ ಮಾಡೋದು ಮಾರತ್ತೆ. ಅದೊಬ್ಳು ನಂಗೆ ಬೈತಾ ಇದೆ, ಅಲ್ಲಿ ನಿಮ್ಗೆ ಹೇಳಕ್ಕಾಗಲ್ಲ ಅಂತ. ನಾನಾರು ಎಂತ ಹೇಳಕ್ಕಾಗ್ತದೆ? ಮಾತಾಡಬೇಡ, ಸ್ವಲ್ಪ ಸುಮ್ಮನೆ ಇದ್ರು ಒಂದಾಗಿತ್ತು. ಮೊನ್ನೆನೇ ಹೇಳಿದ್ದೇ ಇಲ್ಲ, ಮೊನ್ನೆ ಅಂತ ಇಡೀ ಒಂದು ವಾರ ಆತೇನ ಹೇಳ್ತಾ. ಬೇಡ, ಹಿಂಗಿದ್ದೆ ಏನಾರು ಆತಿರ್ತದೆ, ಮನೆ ಒಳಗೆ ಕರ್ಕೊಂಡೋಗೊಂದು ಮಿಷಿನ್ ಕೊಡ್ಸ್ಕಿ ಬಾ, ಎಲ್ಲಿದ್ರೆ ಯಾವಾಗಲೂ ಫೋನ್ ಮಾಡ್ತಿದ್ದಲ್ಲ, ಫೋನ್ ಮಾಡು, ತಂದು ಕೊಡೋದಾರು ಕೊಡ್ಲಿ ಅಂತ. ಅದು ಆಗಲ್ಲ, ಇದು ಆಗಲ್ಲ, ಏನಿದೆ ಚಂದ ನೋಡ್ಬೇಕು ಅಂತ ಮಾಡ್ಕೊಂಡಿಯೇ ಹಿಂಗೆ. ಮಾರತಿ, ನೀ ಹೇಳೋದು ನೋಡೋ, ನಾ ಬೇಕಂತ ಮಾಡೀನಿ ಅನ್ಬೇಕು. ನಾ ಮೊನ್ನೆನೆ ಹೇಳಿನಿ ಅನಿಲನ ಹತ್ರ ಹೋಗೋಣ ಅಂತ. ಅವನಿಗೆ ಈಗ ಸದ್ಯಕ್ಕೆ ಪುರ್ಸತ್ತಿಲ್ಲ ಅಂತೆ, ಹಂಗಾಗಿ ಇದು ಮಾಡ್ತಿದ್ದೀನಿ.